ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 3 ಮಾನಸಿಕ ಗಣಿತ, ಅದರಲ್ಲಿದ್ದು 10ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು ಅಭ್ಯಾಸ 3.1ರಲ್ಲಿ 3ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಹಾಗಾದರೆ ವಿದ್ಯಾರ್ಥಿಗಳು, ಮೊದಲನೇ ಪ್ರಶ್ನೆ 42,125 ಕೂಡಿಸು 35,637. 5ನೇದೇ ಬಿಡಿ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, 0ಗೆ ಬದಲಾಯಿಸ್ತೀರಾ. 2ನೇದು 10ರ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 1 ಏನಿದೆ 100 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 2ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳು. 2 ಹೆಂಗಿದ್ದಂಗೆ ಇಡ್ತೀರಾ, 4 ಹೆಂಗಿದ್ದಂಗೆ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಯಿತು, 42,000. ಹಾಗಾದರೆ ವಿದ್ಯಾರ್ಥಿಗಳು 35,637 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 7ನೇದೇ ಬಿಡಿ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು 0ಗೆ ಬದಲಾಯಿಸ್ತೀರಾ. 3ನೇದೇ 10ರ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 6 100 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು 0ಗೆ ಬದಲಾಯಿಸ್ತೀರಾ. ಆದರೆ 5ರಲ್ಲಿ ಒಂದು ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳೇ. 5 ಇದ್ದದ್ದು 6 ಆಗುತ್ತೆ ವಿದ್ಯಾರ್ಥಿಗಳೇ. 3 ಹೆಂಗಿದ್ದಂಗೆ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಯಿತು, 36,000. 42,000 ಕೂಡಿಸು 36,000. ಹಾಗಾದರೆ ವಿದ್ಯಾರ್ಥಿಗಳು 2 ಸಂಖ್ಯೆಯನ್ನು ಕೂಡಿಸಬೇಕು ವಿದ್ಯಾರ್ಥಿಗಳೇ. 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 6 ಕೂಡಿಸು 2 8, 3 ಕೂಡಿಸು 4 7. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಹತ್ರ ಎಷ್ಟು ಬಂತು, 78,000. ಎರಡನೇ ಪ್ರಶ್ನೆ 54,837 ಕೂಡಿಸು 41,354. ಹಾಗಾದರೆ ವಿದ್ಯಾರ್ಥಿಗಳೇ 54,837ನ್ನು 1000 ಸ್ಥಾನಕ್ಕೆ ಅಂದಾಜಿಸಬೇಕು ವಿದ್ಯಾರ್ಥಿಗಳೇ. 7 ಬಿಡಿ ಸ್ಥಾನದಲ್ಲಿದೆ, ಇದನ್ನು 0ಗೆ ಬದಲಾಯಿಸ್ತೀರಾ. 3 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 8 100 ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ ವಿದ್ಯಾರ್ಥಿಗಳೇ 4ರಲ್ಲಿ ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳೇ. 4 ಕೂಡಿಸು ಏನು ಮಾಡಬೇಕು, 1 ಮಾಡಬೇಕು ವಿದ್ಯಾರ್ಥಿಗಳೇ. 5 ಆಗುತ್ತೆ. 5 ಹೆಂಗಿದ್ದಂಗೆ ಇಟ್ಟರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಬಂತು, 55,000. 41,354ನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು ವಿದ್ಯಾರ್ಥಿಗಳೇ. 4 ಬಿಡಿ ಸ್ಥಾನದಲ್ಲಿದೆ, ಇದನ್ನು 0ಗೆ ಬದಲಾಯಿಸ್ತೀರಾ. 5 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 3 100 ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 1ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. 4 ಹೆಂಗಿಂದ ಇಡ್ತೀರಾ ವಿದ್ಯಾರ್ಥಿ. 41,354 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ, 41,000 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ 55,000 ಕೂಡಿಸು 41,000 ಈ 2 ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 1 ಕೂಡಿಸು 5 6, 4 ಕೂಡಿಸು 5 9. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 96,000. ಹಾಗಾದರೆ ವಿದ್ಯಾರ್ಥಿಗಳೇ 54,837 ಕೂಡಿಸು 41,354 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ, 96,000 ಆಗುತ್ತದೆ ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆ 33,231 ಕೂಡಿಸು 20,097. 33,231ನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 1 ಬಿಡಿ ಸ್ಥಾನದಲ್ಲಿ, ಇದನ್ನು 0ಗೆ ಬದಲಾಯಿಸ್ತೀರಾ. 3 10ರ ಸ್ಥಾನದಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 2 ಏನಿದೆ 100 ಸ್ಥಾನದಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 1000 ಸ್ಥಾನದಲ್ಲಿರುವ 3ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. 3 ಹೆಂಗಿದ್ದಂಗೆ ಇಡ್ತೀರಾ, ಇದು 3 ಹೆಂಗಿದ್ದಂಗೆ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರುತ್ತೆ, 33,000. 20,097ನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳಿಗೆ 7ನೇದೇ ಬಿಡಿ ಸ್ಥಾನದಲ್ಲಿದೆ, ಇದನ್ನು 0ಗೆ ಬದಲಾಯಿಸ್ತೀರಾ. 9ನೇದೇ 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 0 100 ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 1000 ಸ್ಥಾನದಲ್ಲಿರುವ 0ಯಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ವಿದ್ಯಾರ್ಥಿಗಳು. 0 ಹೆಂಗಿದ್ದಂಗೆ ಇಡ್ತೀರಾ, 2 ಹೆಂಗಿದ್ದಂಗೆ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರುತ್ತೆ, 20,000. 33,000 ಕೂಡಿಸು 20,000. ಹಾಗಾದರೆ ವಿದ್ಯಾರ್ಥಿಗಳು ಈ 2 ಸಂಖ್ಯೆಗಳನ್ನ ಕೂಡಿಸಿದಾಗ 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 3 3, 2 ಕೂಡಿಸು 3 5. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 53,000. 33,231 ಕೂಡಿಸು 20,097. ಹಾಗಾದರೆ ವಿದ್ಯಾರ್ಥಿಗಳಿಗೆ ಇವುಗಳ ಮೊತ್ತ 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬರುತ್ತೆ, 53,000. ನಾಲ್ಕನೇ ಪ್ರಶ್ನೆ 47,463 ಕೂಡಿಸು 41,541. ಹಾಗಾದರೆ ವಿದ್ಯಾರ್ಥಿಗಳು ಇವುಗಳ ಮೊತ್ತ 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ನೋಡೋಣ ವಿದ್ಯಾರ್ಥಿಗಳೇ. 47,463ನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳೇ 3 ಬಿಡಿ ಸ್ಥಾನದಲ್ಲಿದೆ, ಇದನ್ನ 0ಗೆ ಬದಲಾಯಿಸ್ತೀರಾ. 6 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 4 100 ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 1000 ಸ್ಥಾನದಲ್ಲಿ 7ರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. 4 ಹೆಂಗಿದ್ದಂಗೆ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬರುತ್ತೆ, 47,000. 41,541. ಹಾಗಾದರೆ ವಿದ್ಯಾರ್ಥಿಗಳು 1 ಏನಿದೆ ಬಿಡಿ ಸ್ಥಾನದಲ್ಲಿದೆ, ಇದನ್ನು 0ಗೆ ಬದಲಾಯಿಸ್ತೀರಾ. 4 ಏನಿದೆ 10ರ ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 5 ಏನಿದೆ 100 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ
ಒಂದರಲ್ಲಿ ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳೇ. 1 ಕೂಡಿಸು 1 2 ಆಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ 4 ಹೆಂಗೆ ಇಟ್ಟರೆ ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರುತ್ತೆ? 42,000. ಹಾಗಾದರೆ ವಿದ್ಯಾರ್ಥಿಗಳು 47,000 ಕೂಡಿಸು 42,000 ಎಷ್ಟಾಗುತ್ತೆ ವಿದ್ಯಾರ್ಥಿಗಳು? ನೋಡೋಣ ವಿದ್ಯಾರ್ಥಿಗಳೇ. 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 2 ಕೂಡಿಸು 7 9, 4 ಕೂಡಿಸು 4 8. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 89,000. ಹಾಗಾದರೆ ವಿದ್ಯಾರ್ಥಿಗಳು 47,463 ಕೂಡಿಸು 41,541 ಇವುಗಳ ಮೊತ್ತ 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟಾಗುತ್ತೆ? 89,000. 4ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ವಿದ್ಯಾರ್ಥಿಗಳು ಮೊದಲನೇ ಪ್ರಶ್ನೆ 56,256 ಕೂಡಿಸು 24,877. ಹಾಗಾದ್ರೆ ವಿದ್ಯಾರ್ಥಿಗಳು 56,256 ಏನು ಮಾಡ್ತೀವಿ? 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ತೀವಿ ವಿದ್ಯಾರ್ಥಿಗಳೇ. 6 ಏನಿದೆ ಬಿಡಿ ಸ್ಥಾನದಲ್ಲಿದೆ, ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನ 0ಗೆ ಬದಲಾಯಿಸ್ತೀರಾ. 5 10ರ ಸ್ಥಾನದಲ್ಲಿದೆ, ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 2 ಏನಿದೆ 100 ಸ್ಥಾನದಲ್ಲಿದೆ, ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 6 ಏನಿದೆ 1000 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದೇನು ಮಾಡ್ತಾರೆ? 0ಗೆ ಬದಲಾಯಿಸ್ತೀರಾ. ಆದರೆ 5ರಲ್ಲಿ ಒಂದು ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳೇ. 5 ಇದ್ದು 1 ಕೂಡಿಸಿ 6 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಎಷ್ಟು ಬರುತ್ತೆ? 60,000. 24,872 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 2 ಏನಿದೆ ಬಿಡಿ ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು 0ಗೆ ಬದಲಾಯಿಸ್ತೀರಾ. 7 ಏನಿದೆ 10ರ ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 8 ಏನಿದೆ 100 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 4 ಏನಿದೆ 1000 ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 2ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 2 ಹೆಂಗೆ ತಂಗಿಡ್ತೀರಾ? ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರುತ್ತೆ? 20,000. ಹಾಗಾದರೆ ವಿದ್ಯಾರ್ಥಿಗಳು 60,000 ಕೂಡಿಸು 20,000 ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 2 ಕೂಡಿಸು 6 8. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 80,000. 56,256 ಕೂಡಿಸು 24,877 ಇವುಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಇವುಗಳ ಮೊತ್ತ ಎಷ್ಟಾಗುತ್ತೆ ವಿದ್ಯಾರ್ಥಿಗಳು? 80,000. 2ನೇ ಪ್ರಶ್ನೆ 47,671 ಕೂಡಿಸು 28,745. 47,671 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಒಂದೇನಿದೆ ಬಿಡಿ ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? 0ಗೆ ಬದಲಾಯಿಸ್ತೀರಾ. 7 ಏನಿದೆ 10ರ ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 6 ಏನಿದೆ 100 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 7 ಏನಿದೆ 1000 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 4ರಲ್ಲಿ ಒಂದು ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳೇ, ಹಾಗಾದರೆ ವಿದ್ಯಾರ್ಥಿ 4 ಇದ್ದು 5 ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳು 47,671 ಎಷ್ಟಾಗುತ್ತೆ? 50,000 ಆಗುತ್ತದೆ ವಿದ್ಯಾರ್ಥಿಗಳೇ. 28,745 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 5 ಏನಿದೆ ಬಿಡಿ ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 4 ಏನಿದೆ 10 ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 7 ಏನಿದೆ 100 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 8 ಏನಿದೆ 1000 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 10,000 ಸ್ಥಾನದಲ್ಲಿರುವ 2ರಲ್ಲಿ ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳು. 2 ಇದ್ದು 3 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 28,745 ಏನಾಗುತ್ತೆ? 30,000 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ 50,000 ಕೂಡಿಸು 30,000 ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 3 ಕೂಡಿಸು 5 8. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು? 80,000. ಹಾಗಾದರೆ ವಿದ್ಯಾರ್ಥಿಗಳಿಗೆ 47,671 ಕೂಡಿಸು 28,745 ಈ ಎರಡು ಸಂಖ್ಯೆಗಳನ್ನ 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಇವುಗಳ ಮೊತ್ತ ಎಷ್ಟಾಗುತ್ತೆ ವಿದ್ಯಾರ್ಥಿಗಳು? 80,000. 3ನೇ ಪ್ರಶ್ನೆ 32,184 ಕೂಡಿಸು 45,138. ಹಾಗಾದರೆ ವಿದ್ಯಾರ್ಥಿಗಳು 32,184 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 4 ಬಿಡಿ ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 8 ಏನಿದೆ 10ರ ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 1 ಏನಿದೆ 100 ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 2 ಏನಿದೆ 1000 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 10,000 ಸ್ಥಾನದಲ್ಲಿ 3ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. 3 ಹೆಂಗಿದ್ದಂಗೆ ಇಡ್ತೀರಾ? 32,184 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 30,000 ಆಗುತ್ತದೆ ವಿದ್ಯಾರ್ಥಿಗಳೇ. 45,138 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 8 ಏನಿದೆ ಬಿಡಿ ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 3 ಏನಿದೆ 10ರ ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 1 ಏನಿದೆ 100 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 5 ಏನಿದೆ 1000 ಸ್ಥಾನದಲ್ಲಿದೆ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 10,000 ಸ್ಥಾನದಲ್ಲಿರುವ 4ರಲ್ಲಿ ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳೇ. 4 ಇದ್ದಿದ್ದು 1 ಕೂಡಿಸಿ 5 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ 45,138 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 50,000 ಆಗುತ್ತದೆ ವಿದ್ಯಾರ್ಥಿಗಳೇ.
30,000 ಕೂಡಿಸು 50,000. ಹಾಗಾದರೆ ವಿದ್ಯಾರ್ಥಿಗಳು ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ 0 ಕೂಡಿಸು 0 0 0 ಕೂಡಿಸು 0 0 0 ಕೂಡಿಸು 0 0 0 ಕೂಡಿಸು 0 0 5 ಕೂಡಿಸು 3 8. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 80,000. ಹಾಗಾದರೆ ವಿದ್ಯಾರ್ಥಿಗಳು 32,184 ಕೂಡಿಸು 45,138 ಇವುಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಇವುಗಳ ಮೊತ್ತವು ಎಷ್ಟಾಗುತ್ತೆ ವಿದ್ಯಾರ್ಥಿಗಳು? 80,000. ನಾಲ್ಕನೇ ಪ್ರಶ್ನೆ 15,025 ಕೂಡಿಸು 40,165. 15,025 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 5 ಬಿಡಿ ಸ್ಥಾನದಲ್ಲಿ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 2 10 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 0 100 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 5 1000 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 10,000 ಸ್ಥಾನದಲ್ಲಿರುವ ಒಂದರಲ್ಲಿ ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳು 1 ಕೂಡಿಸು 1 2. ಹಾಗಾದರೆ ವಿದ್ಯಾರ್ಥಿಗಳು 15,025 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 20,000 ಆಗುತ್ತದೆ ವಿದ್ಯಾರ್ಥಿಗಳೇ. 40,165 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳೇ 5 ಬಿಡಿ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 6 10 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 1 100 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 0 1000 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 10,000 ಸ್ಥಾನದಲ್ಲಿರುವ 4ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ 40,165 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಗುತ್ತೆ? 40,000 ಆಗುತ್ತದೆ ವಿದ್ಯಾರ್ಥಿಗಳೇ. 20,000 ಕೂಡಿಸು 40,000 ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ 0 ಕೂಡಿಸು 0 0 0 ಕೂಡಿಸು 0 0 0 ಕೂಡಿಸು 0 0 0 ಕೂಡಿಸು 0 0 4 ಕೂಡಿಸು 2 6. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 60,000. ವಿದ್ಯಾರ್ಥಿಗಳು 15,025 ಕೂಡಿಸು 40,165 ಇವುಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಇವುಗಳ ಮೊತ್ತ ಎಷ್ಟಾಗುತ್ತೆ ವಿದ್ಯಾರ್ಥಿಗಳು? 60,000. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.